ನಮ್ಮ ಇಲಾಖೆಗೆ ನಮ್ಮ ಸಶಸ್ತ್ರ ಮೀಸಲು ಪಡೆ ಈ ಕಡೆ ತಿರ್ಕೊಳ್ಳಿ, ಈ ಕಡೆ ನೇಮಕವನ್ನು ಹೊಂದ್ತಾರೆ. ನಂತರ ಅವರು ASI ಆಗಿ 2016ರಲ್ಲಿ ಭರ್ತಿಯನ್ನು ಹೊಂದುತ್ತಾರೆ. ಅವರ ಒಟ್ಟಾರೆ ಸರ್ವಿಸ್ 33 ವರ್ಷ 5 ತಿಂಗಳುಗಳು. ಅವರಿಗೆ ತಾಯಿ ಚಾಮುಂಡೇಶ್ವರಿ ಮುಂದಿನ ವಿಶ್ರಾಂತ ಜೀವನಕ್ಕೆ ಒಳ್ಳೇದು ಮಾಡಲಿ ಅಂತ ತಮ್ಮ ಪರವಾಗಿ ಕೋರ್ಕೊತಾ ಇದ್ದೀವಿ. ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಅವರ ಸ್ನೇಹಿತರು ಯಾರಾದರೂ ಆರತುರಾಯಿಗಳನ್ನು ತಂದೆ ದಯಮಾಡಿ ಅಲ್ಲಿ ಸನ್ಮಾನದಲ್ಲಿ ಭಾಗವಹಿಸಿಕೊಳ್ಳಬೇಕು ಅಂತ ಕೋರ್ಕೊತಾ ಇದ್ದೀವಿ. ಮುಂದೆ ಬ್ಯಾಂಕ್ನವರಾಗಿ ಮೊದಲು ನಿವೃತ್ತಿ ಹೊಂದಿರತಕ್ಕಂಥ ಮಾದವ ವ್ಯವಸಾಯಗಳು ಮತ್ತು ತಮ್ಮಣ್ಣ ಸರ್ ಕೂಡ ಆಗಮಿಸಿದ್ದಾರೆ. ಅಣ್ಣ ಸೈಡಲ್ಲಿ ನಿಂತ್ಕೊಂಡು ಸೈಡಲ್ಲಿ ನಿಂತ್ಕೊಂಡು ಸೈಡಲ್ಲಿ ನಿಂತ್ಕೊಂಡು ಸನ್ಮಾನವನ್ನು ಮಾಡ್ಕೊಡ್ತಾ ಇದ್ದಾರೆ. ಈ ಕಡೆ ತಿರ್ಗು, ಈ ಕಡೆ ತಿರ್ಕೊಳ್ಳಿ, ಈ ಕಡೆ ತಿರ್ಕೊಳ್ಳಿ. ಪ್ರೋತ್ಸಾಹವನ್ನು ಕೊಡಬೇಕು. ಬನ್ನಿ ಸ್ನೇಹಿತರು ಕೂಡ ಸನ್ಮಾನವನ್ನು ನಡೆಸ್ಕೊಡ್ತಾ ಇದ್ದಾರೆ. ನಿಂತ್ಕೊಳ್ಳೋ ಫೋಟೋ ತೆಗಿ, ನಾನು ವಿಡಿಯೋ ಮಾಡ್ತೀನಿ. ಈಗ ನಮ್ಮ ಆರ್ಬನ್ ಘಟಕದ ವತಿಯಿಂದ ಸತೀಶ್ ಮತ್ತೆ ರಘು ಸರ್ ಅವರು ಕೂಡ ಸನ್ಮಾನ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರು ನಿಮಿಷ ಮುಖಾಂತರ ಅವರು ಪ್ರೋತ್ಸಾಹಿಸಿ ದಯಮಾಡಿ. ಸರ್ ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಎಲ್ಲ ಒಂದೇ ಬ್ಯಾಚ್ ಒಂದೇ ಬ್ಯಾಚ್ ಸನ್ಮಾನ್ಯ ಕಾರ್ಯಕ್ರಮವನ್ನು ನಡೆಸಿಕೊಂಡು ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ರಮಣ ಸರ್ ಅವರು ದಯಮಾಡಿ ಬಾಗಿಲು ಬಳಿ ನಿಂತಿರ್ತಕ್ಕಂಥದ್ದೆಲ್ಲ ಹೊರಗಡೆ ಬರಬೇಕು ಅಂತ ಕೋರ್ಕೊತಾ ಇದ್ದೀವಿ. ಬನ್ನಿ ದಯಮಾಡಿ. ಈಗ ನಮ್ಮ ನಾಗೇಂದ್ರ ಸರ್ ಜೊತೆ ಕರ್ತವ್ಯ ನಿರ್ವಹಿಸಿ ನಿವೃತ್ತಿ ಹೊಂದಿರ್ತಕ್ಕಂಥ ಅವರ ಗೆಳೆಯ ತಮ್ಮಣ್ಣನವರು ಅವರ ಮತ್ತು ತಮ್ಮ ನಡುವಿನ ಈ ಒಂದು ಸರ್ವಿಸ್ ಸಂಬಂಧಪಟ್ಟಂತೆ ಮತ್ತು ಅದಕ್ಕಿಂತ ಹೆಚ್ಚಿನ ಅನುಭವಗಳನ್ನು ಅನಿಸಿಕೆಗಳನ್ನ ಹಂಚಿಕೊಳ್ಬೇಕು ಅಂತ ಕೋರ್ಕೊತಾ ಇದ್ವಿ. ನಮಸ್ತೆ. DSP ಸಾಹೇಬ್ರೆ, ಇಲ್ಲ ಸ್ವಲ್ಪ RPI ಸಾಹೇಬ್ರೆ ಹಾಗೂ RSI ಸಾಹೇಬ್ರೆ ಮತ್ತು ನಮ್ಮ ASI ಸಾಹೇಬ್ರು ಮತ್ತು ನಮ್ಮ APC ಸಾಹೇಬ್ರು ನಾಗೇಂದ್ರ ನಾವು ಒಂದೇ ಬ್ಯಾಚು 1992 4-9 ತಿಂಗಳು ಸೆಲೆಕ್ಟ್ ಆಗಿ 9 ಜನ ನಾವು ತರಬೇತಿ ಬಂದ್ವಿ. ಅವ್ರು ಒಳ್ಳೆ ತರಬೇತಿ ಮುಗಿಸ್ಕೊಂಡು ಬಂದರು. ನಂತರ ಅವರು ಸ್ವಲ್ಪ ದಿನಗಳ ಕಾಲ ಎಲ್ಲ ಕರ್ತವ್ಯವನ್ನು ಮಾಡಿ ಡ್ರೈವಿಂಗ್ ಹೋದರು. ಅವ್ರು ಬಿಟ್ಟು ಬಂದ ನಂತರ ಹೇಳಿದ್ರು, ಯಾಕೆ ಬಿಟ್ಟು ಬಂದೆ ಅಂದೆ. ಇಲ್ಲ ಆಗಲ್ಲ ಕಣ, ಮೊದಲಿನಂಗೆ ಅಂದೆ. ನಾನು ಹೇಳಿದೆ ಆರೋಗ್ಯ ಮೊದಲು ಅಂತ ಹೇಳಿದೆ. ಅವ್ರ ನಂತರ ಅವ್ರೇನು ಮಾಡಿದ್ರು, ಇಲ್ಲೇ ಕರ್ತವ್ಯ ಮಾಡ್ಕೊಂಡಿದ್ರು. ಹೆಲ್ತ್ ಸ್ವಲ್ಪ ಏಜ್ ಆದಾಗೆಲ್ಲ ಸ್ವಲ್ಪ ಕೆಡ್ತಾ ಬಂತು. ಅದಕ್ಕೆಲ್ಲ ಪ್ರೋತ್ಸಾಹ ನಿಮ್ಮ ಮತ್ತು ನಮ್ಮ DSP ಸಾಹೇಬರು RPI ಸಾಹೇಬರು ಅವರ ಒಂದು ಆಸೆ
ಆಶೀರ್ವಾದ ಸದಾಕಾಲ ಅವರಲ್ಲಿ ಚಾಮುಂಡೇಶ್ವರಿ ದೇವಿ ಯಾವಾಗಲೂ ನೀವು ಕರ್ತವ್ಯ ನಿರ್ವಹಿಸಬೇಕಾದ್ರೆ ನಿಮ್ಮನ್ನೆಲ್ಲ ಕಾಯ್ತಾ ಇರ್ತಾಳು. ಚಾಮುಂಡೇಶ್ವರಿ ದೇವಿ ಮತ್ತು ನಿಮ್ಮ ತಾಯಿ ತಂದೆ ಆಶೀರ್ವಾದ ಸದಾಕಾಲ ನಿಮ್ಗೆ ಇರಬೇಕು. ನಮ್ಮ ಡಿ ಆರ್ನಲ್ಲಿ ತುಂಬ ಕಷ್ಟ ಬರ್ತದೆ. ನನ್ನ ಅಣ್ಣ ಸತ್ತ ಇತ್ತು, ಅದು ನಾನು ಸಹ ಶವ ಸಂಸ್ಕಾರ ಮಾಡೋಕ್ಕಾಗಲಿಲ್ಲ. ಅಷ್ಟೊಂದು ಕರ್ತವ್ಯ ಹಿಂದೆ ಇತ್ತು, ಇವಾಗ ಆಗಿಲ್ಲ. ನೀವೆಲ್ಲ ಹೋದ್ರು ಏನು ತುಂಬ ತೊಂದರೆ ಇದ್ರೂ ನಮ್ಮ ಕುಟುಂಬದವ್ರಿಗೆ ಆರ್ ಪಿ ಸಾಹೇಬ್ರಲ್ಲಿ ಡಿ ಎಸ್ ಪಿ ಸಾಹೇಬ್ರಲ್ಲಿ ಸ್ಪಂದಿಸ್ತಾರೆ. ಅವ್ರಿಗೆ ಬೆನ್ನುಗಳಾಗಿ ನೀವು ಇರಬೇಕು ಎಲ್ಲರೂ. ಯಾಕಂದರೆ ಒಬ್ಬರೇ ಮಾಡೋಕ್ಕಾಗಲ್ಲ. ಆಕ್ಷಣಕ್ಕೆ ಕರ್ತವ್ಯ ತುಂಬ ಕಷ್ಟ ಇರ್ತದೆ. ಇಲಾಖೆಯಲ್ಲಿ ಕರ್ತವ್ಯ ಮಾಡಬೇಕಾದ್ರೆ ಹೆಂಡತಿ ಮಕ್ಕಳು ಸಂಸಾರ ಸಹಜ, ಅದನ್ನೆಲ್ಲನೂ ನೀವು ನಿಭಾಯಿಸಬೇಕು. ಧೈರ್ಯ ಕೊಡೋದಕ್ಕೆ ಚಾಮುಂಡೇಶ್ವರಿ ದೇವಿ ನಮ್ಮ ತಾಯಿ ತಂದೆ ಆಶೀರ್ವಾದ ನಿಮ್ಮ ಸದಾಕಾಲ ಇರಬೇಕು. ನಿನ್ನೆ ಎಲ್ಲ ಎಸ್ ಪಿ ಸಾಹೇಬ್ರ ಹತ್ರ ಹೋಗಿ ಎಲ್ಲ ಸನ್ಮಾನ ಬೀಳ್ಕೊಡಿ ಸಮಾರಂಭ ಮಾಡೋದು. ತುಂಬ ದೂರದಲ್ಲಿದೆ, 150 ಕಿಲೋಮೀಟರ್ ದೂರದಲ್ಲಿ. ನಾನು 5 ಗಂಟೆಗೆ ಬರೋಕ್ಕಾಗಲ್ಲ. ನಾನು ಮುಂದೆ ಏನು ಹತ್ರ ಕಪ್ಪಡಿ ಜಾತ್ರೆ ಹೋಗಿ ನಾನು ಬರಲೇಬೇಕು ನೀವು ಅಂದರು. ಅಷ್ಟು ಬೇಗ ಮುಗಿಸ್ಕೊಂಡು ನಾನು ಬಂದೆ. ಯಾಕೆಂದರೆ ಆ ಸ್ನೇಹ ವಿಶ್ವಾಸ ನಿಮ್ಗೆ ಎಲ್ಲಿವರೆಗೂ ಇರುತ್ತೋ ಸ್ನೇಹ ವಿಶ್ವಾಸದಲ್ಲಿ ನಿಮ್ಗೆ ಅಲ್ಲಿವರೆಗೂ ದೇವ್ರು ನಿಮ್ಗೆ ಕಾಪಾಡ್ತಾನೆ. ಸಮಯದಲ್ಲಿ ಅಣ್ಣ ತಮ್ಮ ಯಾರು ಬರದೇ ಹೋದ್ರು ಬಂದುಕೊಳ್ಳೋದಿಲ್ಲ ಅಂದ್ರೂ ಸ್ನೇಹಿತರು ನಿಂತ್ಕೊಳ್ತಾರೆ. ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡು ಕರ್ತವ್ಯದಲ್ಲಿ ನಿರ್ವಹಿಸಬೇಕು. ನಾನು ಮತ್ತೆ ಕೇಳ್ಕೊಳ್ಳೋದು ಏನಪ್ಪ ಅಂದರೆ ದೇವರು ಭಗವಂತ ನಮ್ಗೆಲ್ಲರಿಗೂ ಆಯುಷು ಆರೋಗ್ಯವಾಗಿ ಸಕಲ ಸ್ವಲ್ಪ ಸೌಭಾಗ್ಯ ಕೊಡಲಿ. ತಾಯಿ ಚಾಮುಂಡೇಶ್ವರಿ ಅವರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ. ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಾರೆ ಅಂದರು. ಎಸ್ ಪಿ ಮೇಡಮ್ ಕೇಳಿದಾಗೆಲ್ಲ ಹೇಳಿದ್ರು. ನನಗೆ ತುಂಬ ಸಂತೋಷವಾಯಿತು. ಏಕೆ ನನ್ನ ಬ್ಯಾಂಕ್ನಲ್ಲಿ ನಾವು ಅರ್ಧ ಕಿಲೋಮೀಟರ್ ದೂರ ಇಲ್ಲ. ಅವ್ರ ಮನೆ ನಮ್ಮ ಮನೆ ಚಿಕ್ಕಬಳ್ಳಾಪುರ ದೊಡ್ಡದಲ್ಲಿ ಇದ್ದದ್ದು. ಅಷ್ಟೊಂದು ಕರ್ತವ್ಯದಲ್ಲಿ ಪ್ರಾಮಾಣಿಕವಾಗಿ ಕರ್ತವ್ಯ ಮಾಡಿದ್ದಾರೆ. ಅವ್ರು ಇಲ್ಲ ಅಂತ ಹೇಳಲ್ಲ. ಬಟ್ ಹೆಲ್ತ್ ಕೆಟ್ಟದ ಮೇಲೆ ಸ್ವಲ್ಪ ಏನೋ ಸಾಹೇಬ್ರವ್ರಿಗೆ ಹೆಲ್ಪ್ ಮಾಡಿದ್ದಾರೆ. ನನಗೂ ಸಹ ಬ್ಯಾಕ್ ಪೇನ್ 2 ಸಾವಿರ ಆಪ್ರೇಷನ್ ಆಯಿತು. ವಿದೇಶದಲ್ಲಿ ನಾನು ಬೀಳ್ತಾ ಇರ್ಬೇಕಾದ್ರೆ ಡಿ ಎಸ್ ಪಿ ಅವ್ರ ಕೈ ಇಟ್ಟು ಮೇಲೆ ಇದ್ದರು. ಯಾಕೆ ಸರ್ ಪಡಾಗಿಲ್ಲ ಅಂದೆ. ತಮ್ಮನವ್ರಿಗೆ ಏನು ಅಂದ್ರೆ ಹಿಂಗೇನು ಹೇಳಿದೆ, ಸ್ಪಂದಿಸಿದ್ರು. ಇಂಥ ಸಾಹೇಬ್ರ ಸಿಗೋದು ನಮ್ಮ ದೇವರ ಒಂದು ಟೈಮ್ನಲ್ಲಿ ನನಗೆ ದೇವರೇ ಬಂದು ನನ್ನನ್ನು ಕಾಪಾಡೋದು ಅನ್ನೋ ರೀತಿಯಲ್ಲಿ ನಾನು ಇದು ಮಾಡೋದು. ಯಾಕೆಂದರೆ ಅಂಥ ಸಾಹೇಬರು ದಯವಿಟ್ಟು ಮೊದಲು ಆರ್ ಪಿ ಸಾಹೇಬರು ಹಾಗೇನೆ ನಮ್ಮ ಸಾಹೇಬರು ಆರ್ ಪಿ ಸಾಹೇಬರು ಈಗ ನನ್ನ ಪರಿಚಯ ಇಲ್ಲ. ಪ್ರತಿಯೊಂದು ಒಂದು ಮಕ್ಕಳು ಬರ್ತಡೆ ಮತ್ತು ಮದುವೆಗಳು ಎಲ್ಕಂದ ನಮ್ಮ ಡಿ ಎಸ್ ಪಿ ಸ್ವಲ್ಪ ಬೈದಾರೆ. ತುಂಬ ಸಂತೋಷ. ಎಲ್ಕ ಸ್ಪಂದಿಸ್ತಾರೆ. ನೀವು ದಯವಿಟ್ಟು ಕರ್ತವ್ಯ ಮಾಡ್ಕೊಂಡು ಹೋಗಿ ಎಲ್ಲರೂ ಒಳ್ಳೆಯದಾಗಲಿ. ಏನು ತಪ್ಪಿದ್ರೆ ಕರ್ತವ್ಯ ಮಾಡುವಾಗ ಸಂಜೆಯ ಸಮಾರಂಭಕ್ಕೆ ಅಧ್ಯಕ್ಷತೆ ವಹಿಸಿದಂಥ ಮಾನ್ಯ ಡಿ ಎಸ್ ಪಿ ಸಾಹೇಬ್ರವರೇ, ಆರ್ ಪಿ ಸಾಹೇಬ್ರವರೇ, ಆರ್ ಎಸ್ ಅವರೇ, ಈ ಸಮಾರಂಭದ ಕೇಂದ್ರ ಬಿಂದುವಾಗಿರುವಂಥ ನಾಗೇಂದ್ರನವರೇ, ಅವರ ಧರ್ಮಪತ್ನಿಯವರೇ ಮತ್ತು ಅವ್ರ ಕುಟುಂಬ ವರ್ಗದವರೇ, ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರೇ, ಸೇರಿದಂತೆಲ್ಲ ನನ್ನ ಅನುಬಂಧ. ನಾಗೇಂದ್ರನವರು ನಮಗಿಂತ ಸೀನಿಯರು 4 ವರ್ಷ. ನಾವು ಟ್ರೈನಿಂಗ್ ಮುಗಿಸ್ಕೊಂಡು ಬರೋಷ್ಟೊಳಗೆ ಅವರನ್ನ FT ಹೊಂಟೋಗ್ಬಿಟ್ಟಿದ್ರು. ಅವ್ರ ಜೊತೆ RSI ಆದಮೇಲೆ ಅವ್ರ ಜೊತೆ ARSI ಆದಮೇಲೆ ನಾವು ಅವ್ರ ಜೊತೆ ಸಂಬಂಧ ಜಾಸ್ತಿ, ಡ್ಯೂಟಿ ಜಾಸ್ತಿ ಮಾಡಿರೋದು. ಅವರೆಲ್ಲ ಕರ್ತವ್ಯ ಮಾಡುವಾಗ ಒಳ್ಳೆಯ ನಿಷ್ಠೆಯಾಗಿ ಕರ್ತವ್ಯ ಮಾಡಿದ್ದಾರೆ. ನಮ್ಮ ಜೊತೆಲೆಲ್ಲ ಸಹಭಾಗ್ಯದಲ್ಲಿ ಹಿಂಗೆಲ್ಲ ಹಿಂಗೆ ಹೋಗಿ ಅಂತೆಲ್ಲ ಮಾರ್ಗದರ್ಶನ ನೀಡಿ ನಮ್ಮನ್ನೆಲ್ಲನೂ ಉತ್ತೇಜನ ಮಾಡಿ ಕರ್ತವ್ಯ ಮಾಡಿದ್ದಾರೆ. ಈ ಕರ್ತವ್ಯ ಮಾಡಬೇಕಾದ್ರೆ ನಮಗೆ ಹಲವಾರು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಈ ದೇವರು ಒಳ್ಳೆಯ ಆರೋಗ್ಯ ಕೊಡಲಿ. ಮತ್ತು ಈ ಪೊಲೀಸ್ ಕೆಲಸದಲ್ಲಿ ಈ ಒತ್ತಡ ಕೆಲಸದಲ್ಲೂ ಅವ್ರ ಮಕ್ಕಳನ್ನ ಒಳ್ಳೆಯ ವಿದ್ಯಾಭ್ಯಾಸ ಮಾಡವ್ರೆ. ಅದು ನಮಗೆ ಖುಷಿ ತರುತ್ತೆ. ಮುಂದೆ ಅವ್ರ ಮಕ್ಕಳಿಗೆ ಅವ್ರಿಗೆ ಎಲ್ಲ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಸೇರೋ ದಿನ ಅವರಿಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ನಿವೃತ್ತಿ ದಿನ ಅಂತ ಮೊದಲೇ ಬರೆದಿಟ್ಟಿರ್ತಾರೆ. ಅದೇ ರೀತಿ ತಮ್ಮ ಏನು 35 ವರ್ಷ 5 ತಿಂಗಳು ಯಶಸ್ವಿಯಾದ ಸೇವೆಯನ್ನು ಪೂರೈಸಿ ಈ ದಿನ ಏನು ವಯೋನಿವೃತ್ತರಾಗ್ತಾ ಇದ್ದಾರೆ ಶ್ರೀಯುತ ನಾಗೇಂದ್ರ ಅವರಿಗೆ ಧನ್ಯವಾದಗಳು. ಶ್ರೀಯುತರಿಗೆ ಒಳ್ಳೆ ಕುಟುಂಬ ಇದೆ, ಒಳ್ಳೆ ಮಕ್ಕಳು ಇದ್ದಾರೆ. ಅವ್ರ ಶ್ರೀಮತಿಯವರು ಆಗಾಗ ಕರೆದು ನಮಗೆಲ್ಲ ಊಟ ಹಾಕ್ತಿದ್ರು. ನಿಮಗೆ ನಿವೃತ್ತರಾಗಿದ್ದೀರಿ ಅಂತ ಮರ್ಸ್ಬಿಡ್ಬೇಡಿ ನಮ್ಮನ್ನು, ಮತ್ತೆ ಕರೆಯೋದನ್ನ ಹಾಗೆ ಮುಂದುವರ್ಸ್ಕೊಂಡು ಹೋಗಿ. ಮತ್ತೇನು ಇವರು ಕೆಲವು 1-2 ವರ್ಷದಿಂದ ದೇವಸ್ಥಾನದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಬಂದದ್ದ ಎಲ್ಲ ಭಕ್ತಾದಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತಿದ್ರು. ಮತ್ತು ಇವರು ನಮ್ಮ ಜೊತೆಲೂ ಕೂಡ ಈ ಕಳೆದ 24 ವರ್ಷಗಳಿಂದ ಯಶಸ್ವಿಯಾಗಿ ಕರ್ತವ್ಯ ನಿರ್ವಹಿಸ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ, ಅವ್ರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಭಗವಂತ ಅಂತೇಳಿ ಪ್ರಾರ್ಥಿಸ್ತಾ ನನ್ನ ಮಾತಾಡ್ತೀನಿ. ವೇದಿಕೆ ಮೇಲಿರುವಂಥ ಗೌರವಾನ್ವಿತ
ಅಧಿಕಾರಿ ವರ್ಗದವರೇ ಹಾಗೂ ಇವತ್ತಿನ ಕೇಂದ್ರ ಬಿಂದುವಾದಂಥ ನಾಗೇಶ್ ಸರ್ ಮತ್ತು ವೇದಿಕೆ ಮುಂಭಾಗ ಇರುವಂಥ ಗೌರವಾನ್ವಿತ ಅಧಿಕಾರಿ ವರ್ಗದವರೇ ಹಾಗೂ ಹಿತೈಷಿಗಳೇ, ಅವರ ಬಂಧು ಮಿತ್ರರೇ, ಬಹುಶಃ ನಾನು ಜಾಸ್ತಿ ಏನು ಇವರಿಗೆ ಒಡನಾಡಿ ಇಲ್ಲ. ನನಗೆ ಬಹುಶಃ ನೋಡ್ತಾ ಇದ್ದೆ, ಹೋಟ್ಲಲ್ಲಿ ಜಾಸ್ತಿ ಸಿಗ್ತಿದ್ರು. ನಾನು 20 ವರ್ಷಗಳ ಕಾಲ ಈ ಕ್ವಾರ್ಟರ್ಸಲ್ಲಿ ಕಳೆದ್ರೂ ನನ್ನ ಸ್ನೇಹಿತರು ಪೊಲೀಸ್ ಆಗಿರೋ ಜೊತೆ ನಾನು ಯಾವುದು ಒಡನಾಟಿ ಎತ್ಕೊಂಡಿರಲಿಲ್ಲ. ಯಾಕೆಂದರೆ ನಾನಿವತ್ತು ಒಂದು ವೋಟ್ ಆಫ್ ಥ್ಯಾಂಕ್ಸ್ ಹೇಳಲಿಕ್ಕೋಸ್ಕರನೇ ಬಂದೆ. ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ನನ್ನ ಲೈಫು 27 ವರ್ಷ ಬರೀ ಕ್ವಾರ್ಟರ್ಸ್ ಜೀವನವನ್ನೇ ನಾನು ಕಳೆದಿದ್ದೀನಿ. ಬಹುಶಃ ಇಲ್ಲಿಗೆ ಬಂದ ಮೇಲೆ 20 ವರ್ಷ ಕಾಲ ಕಳೆದೆ. ಬಹುಶಃ ಈ ಇಲಾಖೆ ಎಲ್ಲ ಸವಲತ್ತನ್ನು ಕೊಟ್ಟಿದೆ, ಎಲ್ಲ ಭಾಗ್ಯವನ್ನು ಕೊಟ್ಟಿದೆ. ಹಾಗಾಗಿ ಈ ಇಲಾಖೆಗೆ ನಾನು ಮತ್ತು ನನ್ನ ಫ್ಯಾಮಿಲಿ ತುಂಬ ಋಣಿಯಾಗಿರ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಇಲಾಖೆಗೆ ಅಭಿನಂದನೆ ಸಲ್ಲಿಸ್ತೀನಿ. ಏನಂದ್ರೆ, ಇಲ್ಲೇ ಇದೇ ಕ್ವಾರ್ಟರ್ಸಲ್ಲಿ ಇಟ್ಕೊಂಡು ನನ್ನ ಮಗಳನ್ನ ಮದುವೆ ಮಾಡಿದೆ. ಇಡೀ ಪೊಲೀಸ್ ಫ್ಯಾಮಿಲಿ ಅವರು ಡ್ಯೂಟಿಲಿದ್ರು, ಅವ್ರ ಫ್ಯಾಮಿಲಿನ ನನ್ನ ಮಗಳ ಮದುವೆಗೆ ಕಳಿಸಿದ್ರು. ಇಡೀ ಎಂಟೈರ್ ಕ್ವಾರ್ಟರ್ಸ್ ಅಲ್ಲಿ ಏನಿದೆ ಅವರೆಲ್ಲರೂ ನನ್ನ ಮಗಳ ಮದುವೆ ಬಂದಿದ್ರು. ಹಂಗಾಗಿ ಆ ಪೊಲೀಸ್ ಫ್ಯಾಮಿಲಿಗೆ ಮತ್ತೆ ಆ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರಿಗೆ ನಾನು ಯಾವಾಗಲೂ ನನ್ನ ಮಗಳು, ನನ್ನ ಹೆಂಡತಿ, ನಾನು ಋಣಿಯಾಗಿರ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಇಲಾಖೆಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಕಡೆಗೆ ಹಂಗೆ ಇಲ್ಲಿ ಪಾಪ ಸೈಡು ಬರೆಯ, ಈ ಕಡೆ ಸೈಡು ಬರೆಯ, ಹಂಗೆ ಬಾ, ಈ ಕಡೆ ತಿರ್ಕೋ, ಹಾಗೇ ಇರು. ರಾಜು ನೀನು ಈ ಕಡೆ ತಿರ್ಕೋ, ಅಲ್ಲೇ ನಿಂತ್ಕೋ, ಅವನು ಈ ಕಡೆ ತಿರ್ಕೋ ಕೇಳು, ಹಾಗೇ ಇರು. ಆರ್ ಪಿ ಸಾಹೇಬ್ರವ್ರೆ, RSI ಸಾಹೇಬ್ರವ್ರೆ, ಮತ್ತು ASI ಸಾಹೇಬ್ರವ್ರೆ, ಹೆಡ್ ಕಾನ್ಸ್ಟೇಬಲ್ ಅವರ, ಕಾನ್ಸ್ಟೇಬಲ್ ನಮ್ಮ ಮಿತ್ರರೇ, ಅಣ್ಣ ತಮ್ಮಂದಿರ ಧನ್ಯವಾದಗಳು. ನಾನು ಇಲಾಖೆಗೆ ಸೇರ್ಕೊಂಡಿರೋದು 92ರಲ್ಲಿ ಸೇರ್ಕೊಂಡಿದ್ದೆ. ಇಲಾಖೆಗೆ ಸೇರುವಾಗ ಅದು ಆವಾಗ ಏನು ಮಾಡಿದೆ, 92ರಲ್ಲಿ ಬಂದು ಸೇರಿ ತುಂಬ ಕಷ್ಟ ಆಯಿತು. ಅವಾಗ ನಾನು ಮಂಡ್ಯ ಬರೋದಕ್ಕೆ ತುಂಬ ಶ್ರಮ ಆಯಿತು. ಹಂಗಾಗಿ 92 ಅಪಾಯಿಂಟ್ ಆಯಿತು. ಆಮೇಲೆ ಒಂದು 2-3 ತಿಂಗಳಾದಮೇಲೆ ಟ್ರೈನಿಂಗ್ ಬಂದು ಆಮೇಲೆ ದೇವಸ್ಥಾನದಲ್ಲಿ ಒಂದು ತಕ್ಷಣ ಡ್ಯೂಟಿ ಅಂದರೆ ಆವಾಗ ಈ ಥರ ಇರಲಿಲ್ಲ. ಈಗಂತೂ ಒಂದು ಡ್ಯೂಟಿ ಮಾಡಿಕೊಂಡು ಆರಾಮಾಗಿರ್ತಾರೆ. ನಾವು ಆವಾಗ 3 ಡ್ಯೂಟಿ ಮಾಡಿದ್ದೀವಿ. ಮತ್ತು ತುಂಬ ಕಷ್ಟವಾದ ಡ್ಯೂಟಿ ಮಾಡಿದ್ದೀವಿ. KRS ಟ್ಯಾಂಕ್ ಮೇಲೆ ಒಂದು 3 ಪಾಯಿಂಟ್ ಫಿಕ್ಸ್ ಮಾಡಿದ್ರು, ನಾರ್ತು, ಸೌತು, ಮಿಡಲ್ ಅಂತ. ಅವಾಗ ಏನು ಮಾಡ್ತಾಯಿದ್ರು ಅಂದರೆ, ನನಗೆ ನಾರ್ತು ಕೊಡ್ತಾ ಇರಲಿಲ್ಲ, ಸೌತು ಕೊಡ್ತಾ ಇರಲಿಲ್ಲ. ಯಾವಾಗ ನೋಡಿದ್ರು ಮಿಡ್ಲ್ ಪಾಯಿಂಟ್ ಕೊಡ್ತಾಯಿದ್ರು. ಆ ಮಿಡ್ಲ್ ಪಾಯಿಂಟಲ್ಲಿ ಆ ನೀರು ಅಲೆ ಹೊಡೆಯೋದು ಮತ್ತು ತುಂಬ ಭಯ ಆಗೋದು. ನಾವು ಊಟ ತಿಂಡಿ ಏನೇ ಒಂದಕ್ಕೆ ಮಾಡಬೇಕಾದ್ರೂ ಇಲ್ಲ ನಾರ್ತ್ಗೆ ಹೋಗ್ಬೇಕು, ಇಲ್ಲ ಸೌತ್ಗೆ ಹೋಗ್ಬೇಕು, ಆ ಥರ ಇತ್ತು. ಮತ್ತು ಇತ್ತೀಚೆಗೆ ಮಾತ್ರ ಡ್ಯೂಟಿ ಆರಾಮಾಗಿದೆ. ನಾವೀಗ ತುಂಬ ಕಷ್ಟ ಆಗ್ತಿತ್ತು. ಆ ಕಷ್ಟದಲ್ಲೂ ನಾವು ಸಾಹೇಬ್ರಿಗೆ ಸ್ಪಂದಿಸಿ ಅವನು ಹೊಂದ್ಕೊಂಡು ಹೋಗಿ ಎಲ್ಲ ಮಾಡಿದ್ದೀವಿ. ಮತ್ತು ಯಾವುದೇ ಸ್ಟೇಷನಲ್ಲಿ ನನ್ನ 6 ತಿಂಗಳು 9 ತಿಂಗಳು ಮಡಿಕೊಂಡೇ ಇಲ್ಲ ಡ್ರೈವಿಂಗಲ್ಲಿ. ಆ ಥರ ಇದೆ. ಅಲ್ಲಿಂದ ಬಂದಮೇಲೆ ಪ್ರಮೋಷನ್ ಕೊಟ್ಟಾದಮೇಲೆ ಇಲ್ಲಿ ಒಂದು 8 ವರ್ಷ 10 ವರ್ಷ ಡ್ಯೂಟಿ ಮಾಡಿದ್ವಿ. ನನಗೆ ಸಾಹೇಬ್ರೆಲ್ಲ ಮುಗಿಸಿದ್ದಾರೆ. ಯಾವುದೇ ಕ್ರಮದ ತೊಂದರೆ ಇಲ್ಲ. ನಮ್ಮ ಇಲಾಖೆಯಿಂದ, ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಈ ಥರ ನಮಗೆ ಫ್ರೀ ಕಾಸ್ಟು, ಬಟ್ಟೆ, ಶೂ ಮತ್ತು ಪ್ರತಿಯೊಂದು ಸವಲತ್ತು ಕೊಟ್ಟಿದ್ದಾರೆ. ಆ ಸವಲತ್ತನ್ನು ನಾವು ಅನುಭವಿಸಿದ್ದೀವಿ. ಆದರೆ ಸರ್ಕಾರಕ್ಕೆ ನಾವು ಕೊಡೋದೇನಿದೆ, ನಾವು ಜವಾಬ್ದಾರಿಯಾಗಿ ನಮ್ಮ ಕರ್ತವ್ಯದಲ್ಲಿ ನಿಷ್ಠೆಯಿಂದ ನಾವು ಡ್ಯೂಟಿ ಮಾಡಿದ್ರೆ ಅದೇ ದೊಡ್ಡದು ಕೊಡುಗೆ ನಮ್ಮ ಸರ್ಕಾರಕ್ಕೆ. ಅದು ಬಿಟ್ಬಿಟ್ಟು ನಾವು ಇಲಾಖೆ ಸೇರಿದ್ದೀವಿ
ಇವತ್ತು ಸಂಬಳಕ್ಕೆ ಇದ್ದಾನೆ, ಆರಾಮಾಗೆ ನಾವು ತಿರ್ಗಾಡೋಣ, ಮನೇಲಿರೋಣ, ಯಾವುದೋ ಓದ್ತಾ ಡ್ಯೂಟಿ ಹೊಡೆದು ಹೋಗೋಣ, ಆ ಥರ ಇಲ್ಲ ನಮ್ಮ ಹತ್ರ. ನಾವು ಯಾವ ರಜಾ ಆಗ್ತಾ ಇರಲಿ, ನಾನು 1 ಅವರ್ ಆದಾಗ ಸರ್ಕಾರಿ ಡ್ಯೂಟಿ ಮಾಡಬೇಕು ಅಂತ ನನ್ನ ಮನಸ್ಸಲ್ಲೇ ನಾನು ಅಳವಡಿಸ್ಕೊಂಡ್ಬಿಟ್ಟಿದ್ದೆ. ಇವತ್ತು ನನ್ನ ತಿನ್ನಬೇಕು ಅಂದರೆ 1 ಅವರ್ ನಾನು ಡ್ಯೂಟಿ ಮಾಡಬೇಕು, ಬಟ್ಟೆ ಹಾಕ್ಕೊಂಡು ಏನಾರ ಆಗಲಿ 1 ಅವರ್ ನಾನು ಡ್ಯೂಟಿ ಮಾಡಬೇಕು, ಆ ಥರ ಇದ್ದೆ. ಮತ್ತು ಇತ್ತೀಚೆಗೆ ನನಗೆ ಆರೋಗ್ಯ ಸರಿ ಇರೋದ್ರಿಂದ ನಮ್ಮ DSP ಸಾಹೇಬರು, RPI ಸಾಹೇಬರು ಸ್ಪಂದಿಸಿ ನಮಗೆ ದೇವಸ್ಥಾನದಲ್ಲಿ ಸ್ವಚ್ಛತೆ ನೋಡ್ಕೊಂಡು ಕಾಪಾಡಿ ಒಳ್ಳೆ ರೀತಿಗೆ ಹೋಗಿ ಅಂತ ಹೇಳಾದ್ಮೇಲೆ ಅದನ್ನ ನನ್ನ ಕರ್ತವ್ಯಕ್ಕಿಂತ ಮೀರಿ ಅಚ್ಚುಕಟ್ಟಾಗಿ ಎಲ್ಲರಿಗೂ ಸ್ಪಂದಿಸಿ ಯಾವುದೇ ಥರವಾದ ಯಾರಿಗೂ ತೊಂದರೆ ಕೊಡದೆ ನಾನು ಕರ್ತವ್ಯದಲ್ಲಿ ನಿರ್ವಹಿಸಿ ಇವತ್ತಿನ ದಿವಸ ರಿಟೈರ್ಡ್ ಆಗ್ತಾ ಇದ್ದೀನಿ. ಆ ದೇವರು ನಿಮಗೂ ಒಳ್ಳೆಯದಾಗಲಿ, ಮನೆಯವರು ಒಳ್ಳೆಯದಾಗಲಿ. ನಾನು ಅಂದ್ಕೊಳ್ಳೋದೇನು ಅಂದರೆ, ನನಗಂತೂ ನಮ್ಮ ಶ್ರೀಮತಿ ನನಗಂತೂ ನಮ್ಮ ಶ್ರೀಮತಿಯವರು ಏನೇ ಬಯಲಿ ಏನೇ ಅಂದರೆ ಅವರು ಬೇಜಾರು ಮಾಡ್ಕೊತಾನೆ. ನನ್ನ ಜೊತೆಲಿ ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ನನ್ನ ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ ಒಳ್ಳೆ ಇದಾಗಿ ಇದು ಮಾಡಿದ್ದಾರೆ. ನಾನು ಶ್ರಮ ಪಟ್ಟಿದ್ದೀನಿ ಮಕ್ಕಳಿಗೋಸ್ಕರ. ಆದರೂ ನಾವು ನಮಗೋಸ್ಕರ ನಾವೇನು ಮಾಡ್ಕೊಂಡಿಲ್ಲ. ನನ್ನ ಮಕ್ಕಳಿಗೋಸ್ಕರ ನಾನು ಪೂರಾ ಅವ್ರಿಗೆ ಹುಟ್ಟುತ್ತವಿಂದನೂ ಇದುವರೆಗೂ ಎಲ್ಲ ಸವಲತ್ತು ಕೊಡಿಸಿದ್ದೀನಿ. ಈಗಲೂ ಮುಂದಕ್ಕೂ ಅಷ್ಟೇ ನನಗೆ ಮಕ್ಕಳೇ ಆಸ್ತಿ. ಈ ಆಸ್ತಿಗಿಂತ ನನಗೆ ಮಕ್ಕಳೇ ಆಸ್ತಿ. ನನಗೆ ಗೊತ್ತೇ ಇಲ್ಲ ನನಗೆ ನನ್ನ ಮಗ ಇವತ್ತಿನ ದಿವಸ ಡಾಕ್ಟ್ರ್ ಆಗ್ತಾನೆ ಅಂದರೆ ನನಗೊಂಥರ ಹೆಮ್ಮೆ. ಆದರೆ ನನ್ನ ಮಕ್ಕಳು ಇಲ್ಲಿ ಇರ್ತೈತೆ ತಗೊಂಡು ನನ್ನ ಗೌರವ ಉಳಿಸಿದ್ರಲ್ಲ ಅಷ್ಟು ನಾನು ಹೆಮ್ಮೆ ಪಡ್ತೀನಿ. ಅದು ನನಗೆ ನಿಮ್ಮ ಮಕ್ಕಳು ಆ ಥರ ಆಗಬೇಕು. ನಿಮ್ಮ ಮಕ್ಕಳು ನಿಮ್ಮ ಮನೆಯವ್ರನ್ನೂ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಕರ್ತವ್ಯ ಏನೇ ಆಗಲಿ, ನಿಮ್ಮ ಶ್ರೀಮತಿಯವ್ರನ್ನ ನಿಮ್ಮ ಮಕ್ಕಳನ್ನ ಒಂದು ನಿಗಾ ಮಾಡಿಕೊಳ್ಳಿ. ನಿಗಾ ಮಾಡಿ ನಿಮಗೆ ಚೆನ್ನಾಗಿ ನೋಡಿ, ಒಳ್ಳೆ ಊಟ, ಒಳ್ಳೆ ಇದು, ಒಳ್ಳೆ ಎಜುಕೇಷನ್ ಕೊಡಿಸಿ. ಯಾಕೆ ನನ್ನ ಮಗನಿಗೆ ನಿಮ್ಮ ಮಕ್ಕಳಿಗೆ ಒಬ್ಬ ಡಾಕ್ಟರ್ ಆಗಬೇಕು, IAS ಆಗಬೇಕು, IPS ಆಗಬೇಕು ಅಂತ ಈಗಿನ ಇದರಲ್ಲಿ ತುಂಬ ಕಷ್ಟ ಕೆಲಸ ಸಿಗೋದು. ನಾನು ಹಂಗಿಂಗೆ ಅಂದ್ಕೊಂಡೆ. ಈ ಮೋದಿಯವರು ನೋಟ್ ಬ್ಯಾನ್ ಮಾಡಿದಾಗ ನಾನು ತುಂಬ ಹತ್ಬಿಟ್ಟಿದ್ದೀನಿ. ಈಗಿನ ಇದರಲ್ಲಿ ಎಲ್ಲಿ ಕೆಲಸನೂ ಸಿಗ್ತಾ ಇಲ್ಲ, ದುಡ್ಡು ಇಲ್ಲ. ನನ್ನ ಮಕ್ಕಳು ಭವಿಷ್ಯ ಹೆಂಗೆ ಮುಂದಕ್ಕೆ? ನಾನೇನೋ ಪೊಲೀಸ್ ಡಿಪಾರ್ಟ್ಮೆಂಟ್ ಇರುತ್ತೆ, ನನ್ನ ಜೀವನ ಮುಗೀತು. ನನ್ನ ಮಕ್ಕಳದು ಜೀವನ ಹೆಂಗೆ ಅಂತ ನಾನು ಹೊರಬಿಟ್ಟಿದ್ದೀನಿ. ದುಡ್ಡು ಬ್ಯಾನ್ ಮಾಡೋಕ್ಕಿಂತ ಮುಂದೆ. ಯಾಕೆಂದರೆ ಕೆಲಸ ಸಿಗೋದೇ ಕಷ್ಟ. ನಾನು ಏನು ಕೆಲಸ ಕೊಡಿಸಿದೆ? ಈಗ ಅವ್ರ ಎಜುಕೇಷನ್ ನಾನು ಓದಿಸ್ತಾ ಇದ್ದೀನಿ. ನಾನು ದುಡ್ಡು ಒಂದು ರೂಪಾಯಿ ಮಾಡ್ತಾ ಇಲ್ಲ. ನಾನು ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡ್ತಾ ಇರಬೇಕು. ಏನೇ ಆಗಲಿ, ಎಷ್ಟೇ ಕಷ್ಟ ಆಗಲಿ, ನಮ್ಗೆ ಏನೇ ಕಷ್ಟ ಬರಲಿ, ಏನೇ ಸಾಲ ಬರಲಿ, ನನ್ನ ಮಕ್ಕಳನ್ನ ಚೆನ್ನಾಗಿರ್ಬೇಕು, ಓದಿಸ್ಬೇಕು, ಚೆನ್ನಾಗಿರ್ಬೇಕು, ನನ್ನ ಸಂಸಾರ ಚೆನ್ನಾಗಿರ್ಬೇಕು ಅಂತ ನಾನು ಸುಮಾರು ಸತಿ ಇದು ಮಾಡಿದ್ದೀನಿ. ಅದೇ ಥರನೇ ನನ್ನ ಮಕ್ಕಳನ್ನ ಕಾಪಾಡಿದ್ದೀನಿ, ನಮ್ಮ ಮನೆಯವ್ರನ್ನೂ ಕಾಪಾಡಿದ್ದೀನಿ. ನಮ್ಮ ಮನೆಯವರು ನನಗೋಸ್ಕರ ಸಪೋರ್ಟ್ ಕೊಟ್ಕೊಂಡು ಅನ್ಸತ್ಕೊಂಡು ಅವರಿಂದ ಇವತ್ತು ಒಂದು ಮನೆ ಮಾಡ್ಕೊಳ್ಳೋಕ್ಕೂ ಅವರೇ ಕಾರಣ. ಮನೆ ಮಾಡೋಕ್ಕೆ ನಾನು ಬೇಡ, ಮಕ್ಕಳಿಗೆ ಮನೆ ಮಾಡೋದು ಬೇಡ, ರಿಟೈರ್ಡ್ ಆಗ್ತಾ ಇದ್ದೀನಿ. ಆ ರಿಟೈರ್ಡ್ ದುಡ್ಡಲ್ಲಿ ನನ್ನ ಮಕ್ಕಳನ್ನ ಮುಂದಕ್ಕೆ ಇನ್ನೂ ಓದಿಸೋಣ, ಇನ್ನೂ ಚೆನ್ನಾಗಿ ಮಾಡೋಣ ಅಂದರು. ಅದಕ್ಕೆ ನಮ್ಮ ಮನೆಯವ್ರು ಹೇಳಿದ್ರು, ನೋಡಿ ನಮಗೆ ತಲೆಗೆ ಸೂರಿಲ್ಲ, ಎಲ್ಲರೂ ತಲೆ ಸೂರು ಮಾಡ್ಕೊತಾ ಇದ್ದಾರೆ, ನಾವೊಂದು ತಲೆಗೆ ಸೂರು ಮಾಡ್ಕೊಳ್ಳೋಣ, ಅದು ದೇವ್ರು ಕೊಡ್ತಾನೆ, ಮಾಡೋಣ, ಓದಿಸೋಣ ಬಿಡಿ, ಈಗ ಇಲ್ಲಿ ಗಂಟೆ ತಂದಿದ್ದೀರ, ಅದು ಮುಂದಕ್ಕೆ ಓದಿಸೋಣ ಅಂತ. ಈಗಲೂ ಅಷ್ಟೇ ಅವ್ರಿಗೆ ನಮ್ಮ ಮನೆಯವ್ರಿಗೆ ಹೇಳಿದ್ರು. ನಮ್ಮ ಮನೆಯವರು ಇದೇ ಥರನೇ ಧೈರ್ಯ ಕೊಟ್ಟು ಅವರು ನಮಗೆ ಜಾಗ ತಗೊಂಡು ಈಗ ಮನೆ ಮಾಡ್ತಾ ಇದ್ದಾರೆ. ಆ ಮನೆಗೆ ಈಗ ರಿಟೈರ್ಡ್ ದುಡ್ಡೇ ಇನ್ವೆಸ್ಟ್ ಮಾಡ್ತಾ ಇರೋದು. ಇನ್ನೇನು ನಾವು ಯಾವುದೋ ರೂಪಾಯಿ ಮಡಿಕೊಳ್ಳೋಕ್ಕಾಗಲ್ಲ, ಯೂಸ್ ಮಾಡೋಕ್ಕಾಗಲ್ಲ. ಅದರಲ್ಲಿ ಉಳಿಸಿ ನಮ್ಮ ಇನ್ನೊಬ್ಬ ಮಗ ಇದ್ದಾನೆ, ಅವನಿಗೂ ಎಜುಕೇಷನ್ ಮಾಡಬೇಕು ಅಂತ ನಾವು ಇನ್ನೂ ಪ್ರಯತ್ನ ಮಾಡ್ತಾ ಇದ್ದೀನಿ. ಮುಂದಕ್ಕೆ ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಹೆಂಡತಿ ಮಕ್ಕಳಿಗೆ ಒಳ್ಳೆಯದಾಗಲಿ. ನೀವು ಹಂಗೆ ಪ್ರಯತ್ನ ಮಾಡಿ, ನನಗೂ ಖುಷಿ ಆಗುತ್ತೆ. ನಮ್ಮ ಇಲಾಖೆಯಲ್ಲಿ ಮೊದಲೆಲ್ಲ ಏನಂತ ಇದ್ರು ಅಂದರೆ, ಪೊಲೀಸವ್ರ ಮಕ್ಕಳು ಏನಾಯ್ತಾರೆ, ಪೊಲೀಸವ್ರ ಮಕ್ಕಳು ಹಂಗೆ ಹಿಂಗೆ ಅಂತ ಕೆಟ್ಟವೆಲ್ಲ ಮಾತಾಡ್ತಾರೆ. ಅದನ್ನ ಹೋಗಲಾಡಿಸ್ಬೇಕು. ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನಮ್ಮ ಮಕ್ಕಳು ಡಾಕ್ಟ್ರು, ಇಂಜಿನಿಯರು, IPS, IAS ಓದಿಸಿ ಅದನ್ನು ಸಾಧನೆ ಮಾಡಬೇಕು. ಆ ಸಾಧನೆಯಿಂದಲೇ ನಮಗೆ ಒಂಥರ ಹೆಮ್ಮೆ ಆಗುತ್ತೆ. ಬೇರೆಯವ್ರಿಗೆ ಬೆಳ್ಳು ಮಾಡಿ ತೋರಿಸುವಂಗಿರಬಾರ್ದು ನಮ್ಮ ಪೊಲೀಸ್ ಇಲಾಖೆ. ಪೊಲೀಸ್ ಇಲಾಖೆಯಲ್ಲಿ ಇಂಥವ್ರು ಪೊಲೀಸರು ಇಟ್ಕೊಂಡು ಡಾಕ್ಟ್ರು, IAS, IPS ಮಾಡಿಸಿದ್ದಾರೆ ಅಂತ ನಮ್ಗೆ ಹೆಮ್ಮೆದಾಗಿ ಎದೆ ತಟ್ಟಿ ನಾವು ಹೇಳಬೇಕು. ಆ ಥರ ಇರಬೇಕು. ಅದು ಬಿಟ್ಬಿಟ್ಟು ನೀವು ಮಕ್ಕಳನ್ನ ಮಕ್ಕಳಿಗೋಸ್ಕರ ನೋಡ್ತಾನೆ, ಮನೆಯವ್ರು ನೋಡ್ತಾನೆ, ಬರೀ ದುಡ್ಡು ಆಸ್ತಿ ಮಾಡ್ಕೊಳ್ಳೋದು ದೊಡ್ಡದಲ್ಲ.
ಏನಿದ್ರು ಮಕ್ಕಳೇ ನಮ್ಗೆ ಆಸ್ತಿ ಥರ ಮಾಡಬೇಕು. ನಮ್ಗೆ ಎಷ್ಟು ಮಡಿಕೋಬೇಕು ಅಷ್ಟು ಮಡಿಕೊಂಡು ನಮ್ಮ ಮಕ್ಕಳದೆಲ್ಲ ನಮ್ಮ ಮಕ್ಕಳು ನಮ್ಮ ಮನೆಯವರು ಅಂತ ನಾವು ಮಾಡ್ಬೇಕು. ಅಲ್ಲಿಗೆ ಮಾಡಿದ್ರೆ ನಮಗೆ ಜನ್ಮ ಒಳ್ಳೆಯದಾಗೋದು. ಇನ್ನೇನು ನಾನು ಈಗ ಮಾತು ಹೇಳಿ ಮುಗಿಸ್ತೀನಿ. ತಮಗೆಲ್ಲರಿಗೂ ಬೇಜಾರು